ತಾಯಿ ಆಗ್ತಾ ಇದ್ದಾಳೆ. ನಿಜನಾ? ಹೌದಪ್ಪ, ನಾವೆಲ್ಲ ಸುಳ್ಳು ಹೇಳ್ತಾ ಇದೀವಿ, ಡ್ರಾಮಾ ಮಾಡ್ತಾ ಇದೀವಿ. ನೀನ್ ಹೆಂಡತಿ ಬಾಯಿಂದಾನೆ ಕೇಳಿಸ್ಕೊ. ಹೇಳಮ್ಮ ಸೊಸೆ ಮುದ್ದು. ಕೃಷ್ಣ ನನ್ನ ಆಸೆನ ಪೂರೈಸ್ತಾ ಕಡು. ಇಶು, ಕಂಗ್ರಾಟ್ಸ್ ಕಡೋ, ಅಪ್ಪ ಆಗ್ತಿದ್ಯಾ? ನನ್ ಕಂದ, ನಂಗೆ ತುಂಬಾ ಸಂತೋಷ ಆಗ್ತಿದೆ ವಿಶು. ಈ ಸಮಯದಲ್ಲಿ ನಿಮ್ ತಂದೆ ಇದ್ದಿದ್ರೆ ಇಡೀ ಊರಿಗೆ ಸಿಹಿ ಹಂಚಿರೋರು. ಅಯ್ಯೋ, ಈಗ್ಲೂ ಏನಂತೆ, ಈಗ್ಲೂ ಸಿಹಿ ಹಂಚಿದ್ರಾಯ್ತು. ರಾಜು, ಎಲ್ಲಾ ಕಡೆ ಸಿಹಿ ಹಂಚ್ಬೇಕು. ಧರ್ಮಶಾಲೆ, ಅನಾಥಾಶ್ರಮ ಎಲ್ಲಾ ಕಡೆ ಸಿಹಿ ಊಟದ ಅರೇಂಜ್ಮೆಂಟ್ಸ್. ಏನೋ ಸರಿ ವಿವೇಕಣ್ಣ. ಬಾಸ್, ಕಂಗ್ರಾಚುಲೇಷನ್ಸ್ ಬಾಸ್. ಥ್ಯಾಂಕ್ ಯು. ಏ ಕಡ, ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಚಿಕ್ಕಪ್ಪ. ವಿಶು, ಕಾಂಗ್ರಾಟ್ಸ್. ಥ್ಯಾಂಕ್ ಯು ಅಣ್ಣ. ಏ ರಾಜು, ಏನೋ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗು, ಸಕ್ಕರೆ ತಗೊಂಬಾ. ಓ
ಏನ್ ಮಾಡ್ಲಿ ಏನ್ ಮಾಡ್ಲಿ? ಹುಡುಗ ಮಗು ಆದ್ರೆ ನಾನು ಅನ್ಕೊಂಡಿದ್ ಯಾವ್ದೂ ಆಗಲ್ಲ, ಯಾವ್ದೂ ಆಗಲ್ಲ. ನಾನೇನ್ ಮಾಡ್ಲಿ? ವಿಶ್ವಕ್ ಹತ್ರ ಆಗೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳೇ ಹೊಟ್ಟೆ ಹೊತ್ಕೊಂಡು ನಿಂತಿದ್ದಾಳೆ. ಇವಳನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ, ಬೀದಿ ಪಾಲು ಮಾಡ್ತೀನಿ. ನಮ್ಮ ಮನೆ ಕೆಲಸದವಳಾಗಿದ್ಲು, ಅವಳು ಮಗು ಆದ್ರೆ ಈ ಮನೆ ಮಹಾರಾಣಿ ಆಗ್ತಾಳೆ. ಅವಳ ಮಗು ಈ ಮನೆ ದೀಪ ಆಗುತ್ತೆ. ನಾನು ಅನ್ಕೊಂಡಿದ್ ಯಾವ್ದು ಆಗ್ತಿಲ್ವಲ್ಲ, ಯಾವ್ದು ಆಗಲ್ಲ. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಮತ್ತೊಮ್ಮೆ ಪ್ರಯತ್ನಿಸಿ. ಹರಿ ಓಂ. ಮಾವ, ನಾನು ವಿಶು. ಹೇಳಿ ಅಂದ್ರೆ ಮನೆಯಲ್ಲೆಲ್ಲರೂ ಆರೋಗ್ಯ ತಾನೇ? ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ಮಾವ, ನಾನು ನಿಮ್ಗೊಂದು ಸಂತೋಷದ ಸಮಾಚಾರ ಹೇಳೋಣ ಅಂತ ಫೋನ್ ಮಾಡಿದೆ. ಖುಷಿ ಸಮಾಚಾರನ? ಹೇಳಿ ಅಂದ್ರೆ. ರಾಧಿಕಾ ತಾಯಿ ಆಗ್ತಿದ್ದಾಳೆ. ಏನೋ ನಮ್ ಕೂಸು ತಾಯಿ ಆಗ್ತಾ ಇದ್ದಾಳ ಅಂದ್ರೆ? ನಿಜನಾ? ಹೌದು ಮಾವ, ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಸರಿ ಮಾವ, ನಾನು ಮತ್ತೆ ಮಾಡ್ತೀನಿ. ಅತ್ತೆ ಕೇಳ್ದೆ ಅಂತೇಳಿ. ಆಯ್ತಾಳೆ ಅಂದ್ರೆ. ಹರಿ ಓಂ. ನನ್ನ ಕೂಸು ತಾಯಿ ಆಗ್ತಿದ್ದಾಳ. ಕೃಷ್ಣ. ದೇವ್ಕಿ, ದೇವ್ಕಿ, ಬಂದೆ. ಬೇಗ ಬಾಯ್ಲಿ. ಏನ್ರಿ, ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ ಇವತ್ತು? ಹೌದು ದೇವ್ಕಿ, ನಮ್ ಕೂಸು ನಮ್ ರಾಧಿಕಾ ತಾಯಿ ಆಗ್ತಾ ಇದ್ದಾಳಂತೆ. ಕೃಷ್ಣ, ನಿಜವಾಗ್ಲು? ಹಾಗಾದ್ರೆ ನೀವು ತಾತ ಆಗ್ತಿದ್ದೀರಿ. ನೀನು ಅಜ್ಜಿ ಆಗ್ತಾ ಇದ್ಯಾ? ಮನೆಗೊಂದು ರಾಣಿ ಮೊಮ್ಮಗು ಬರುತ್ತೆ. ಬರುತ್ತೆ. ಆ ಅನಿಷ್ಟಕ್ಕೆ ಇನ್ನೊಂದು ಅನಿಷ್ಟನಾ? ಏನು ಮಾಡಿ? ಯಾವಾಗ್ಲೂ ಹೀಗೆನಾ? ನಿಮ್ ಬಾಯಲ್ಲಿ ಯಾವತ್ತೂ ಒಳ್ಳೆ ಮಾತು ಬರೋದೇ ಇಲ್ವಾ? ಛೇ! ಯಾಕತ್ತೆ ಹಾಗೆ ಹೇಳ್ತಿದ್ದೀರಿ? ಎಷ್ಟೋ ದಿನದ ನಂತರ ಈ ಮನೇಲಿ ಒಂದು ಸಂತೋಷದ ವಾತಾವರಣ ಬಂದಿದೆ. ರಾಧಿಕಾ ನಿಮಗೂ ಮೊಮ್ಮಗಳಲ್ವಾ? ನೀವು ಮುತ್ತಜ್ಜಿ ಆಗ್ತಿದ್ದೀರಿ ಅಂತ ನಿಮಗ್ ಸಂತೋಷನೇ ಆಗ್ತಾ ಇಲ್ವಾ? ಅವಳು ಯಾವ ಸೀಮೆ ಮೊಮ್ಮಗಳೇ ನಾನ್ ಮುತ್ತಜ್ಜಿ ಆಗೋದಿಕ್ಕೆ? ಯಾವಳೋ ತಾಯಿ ಆಗ್ತಿದ್ದಾಳೆ ಅಂತ ನೀವಿಬ್ರು ಕುಣಿದಾಡ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು, ನಾಚಿಕೆ. ನಿಮ್ಮನ್ನ ಈ ಮನೆ ಹಿರಿಯರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೀವು ಇವತ್ತು ಬದಲಾಗ್ತೀರಾ, ನಾಳೆ ಬದಲಾಗ್ತೀರಾ ಅಂತ ನಾನು ಕಾದೆ. ನೀವು ಬದಲಾಗೋ ಯಾವ ಲಕ್ಷಣಗಳು ನನಗೆ ಗೊತ್ತಾಗ್ತಾ ಇಲ್ಲ. ಮಾ, ಎಲ್ಲ ಮನುಷ್ಯನಿಗೂ ಆತ್ಮಸಾಕ್ಷಿ ಅನ್ನೋದು ಒಂದಿರುತ್ತಂತೆ. ಅದಕ್ಕೊಂದು ಕಣ್ಣು ಇರುತ್ತೆ. ಅದನ್ನು ತೆಗೆದು ನೋಡಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ.
ಈ ಮನೆಗೆ ರಾಧಿಕಾಯಿಂದ ಇವತ್ವರೆಗೂ ಯಾವುದೇ ತರವಾದ ತೊಂದರೆ ಆಗ್ಲಿ, ನೋವಾಗ್ಲಿ, ಸಂಕಟ ಆಗ್ಲಿ ಆಗ್ಲಿಲ್ಲ. ಆಗಿದ್ದಲ್ಲ ಆ ನಿಮ್ಮ ಮೊಮ್ಮಕ್ಕಳು ವಿಶಾಖದಿಂದ. ಇವತ್ತು ಈ ಮನೆಯಲ್ಲಿ ಏನಾದ್ರೂ ಸ್ವಲ್ಪ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಅದು ಇದೆ ಅಂದ್ರೆ ಅದು ನಮ್ಮ ರಾಧಿಕಾಯಿಂದ ಮಾತ್ರ. ನೋಡಮ್ಮ, ನಿನಗೇನಾದ್ರೂ ಮಾನವೀಯತೆ ಅನ್ನೋದು ಒಂದು ಇಷ್ಟಿದ್ರೆ ಈ ವಿಚಾರ ಕೇಳಿ ಸಂತೋಷ ಪಡು. ಇಲ್ಲಾಂದ್ರೆ ನಿನ್ನ ಹಣೆ ಬರ, ನಿನ್ನ ಕರ್ಮ ಅನುಭವಿಸು ಅನುಭವಿಸು. ದೇವಕಿ, ಇಷ್ಟು ಒಳ್ಳೆ ಸುದ್ದಿ ಕೇಳಿದ ಮೇಲೆ ಇವ್ರ ಹತ್ರ ಏನು ಮಾತು? ನಡಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಾರ. ನಡಿ. ರಮ್ಯಾ, ನಿನ್ನ ಕಣ್ಣಲ್ಲಿ ನೀರ? ಈ ಬರಡಾಗಿರೋ ಮರುಭೂಮಿಲಿ ನನಗೆ ನೀರು ಕಂಡಾಗಾಯ್ತು. ಈ ತುಂಗಭದ್ರಾ, ಕಾವೇರಿ, ಈ ಜಲಾಶಯಗಳೆಲ್ಲ ಉಕ್ಕಿ ಉಕ್ಕಿ ಹರಿತಾ ಇದೆ ಅನ್ನೋ ತರ ಫೀಲಿಂಗು ನನಗೆ. ಮನೇಲೆಲ್ಲ ಸಂತೋಷವಾಗಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ರೂಮ್ ನಲ್ಲಿ ಒಬ್ಳೆ ಕುತ್ಕೊಂಡು ಅಳ್ತಾ ಇದೆಯಲ್ಲ, ಯಾಕೆ? ನಿನ್ನ ಕಣ್ಣಲ್ಲೂ ನೀರು ಬರುತ್ತೋ ಇಲ್ವೋ ಅಂತ ಪರೀಕ್ಷೆ ಏನಾದ್ರೂ ಮಾಡ್ತಾ ಇದೆಯಾ? ನೋಡ್ರಮ್ಯಾ, ಬೇರೆಯವ್ರಿಗೆ ನೋವು ಕೊಟ್ಟಾಗ ಅವ್ರ ಕಣ್ಣಲ್ಲೂ ನೀರು ಬರುತ್ತೆ ಅನ್ನೋ ಪರಿಜ್ಞಾನ ಮನುಷ್ಯನಿಗಿರ್ಬೇಕು. ಶಟ್ ಅಪ್ ವಿವೇಕ್. ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ಈ ಮನೆಗೆ ಹೆಂಗಸೆಯಾಗಿ ಮೊದಲು ಬಂದೋಳು ನಾನು. ನನ್ಗಿಲ್ದಿರೋ ತಾಯ್ತನದ ಭಾಗ್ಯನ ರಾಧಿಕಾ ಅನ್ಭವಿಸ್ತಾ ಇದ್ದಾಳೆ. ಅದನ್ನ ನೋಡಿ ನಂಗೆ ಎಷ್ಟು ಸಂತ ಆಗ್ತಿದೆ ಗೊತ್ತಾ? ಮೇಡಮ್ನವರ ಸಂಕಟಕ್ಕೆ ಇದು ಕಾರಣ. ರಮ್ಯಾ, ನಾವು ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಯಾವತ್ತಾದ್ರೂ ಒಂದೇ ಒಂದು ದಿನ ನನ್ನ ಹೆಂಡತಿಯಾಗಿ ನಡ್ಕೊಂಡಿದ್ಯಾ? ಇಲ್ಲ ಅಲ್ಲ? ಅಟ್ಲೀಸ್ಟ್ ಗಂಡ, ಮಕ್ಕಳು, ಸಂಸಾರ ಇವುಗಳ ಮಹತ್ವನಾದ್ರೂ ನಿನಗೆ ಗೊತ್ತಾ? ಅಟ್ಲೀಸ್ಟ್ ಗಂಡ, ಮಕ್ಕಳು, ಸಂಸಾರ ಇವುಗಳ ಮಹತ್ವನಾದ್ರೂ ನಿನಗೆ ಗೊತ್ತಾ? ಬರೀ ನನ್ನನ್ನೇ ದೂರ್ತಿದ್ದೀರಲ್ಲ ವಿವೇಕ್. ನಿಮ್ ಹೆಂಡತಿ ಭಾವನೆಗಳು ನಿಮ್ಗೆ ಅರ್ಥ ಆಗಲ್ವಾ? ನನ್ನಲ್ಲೂ ಆಸೆಗಳಿವೆ. ಗಂಡ ಆಗೋದನ್ನೆಲ್ಲ ಕೇಳ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? 3 ಹೊತ್ತು ಮನೆ, ಮಠ, ಅಜ್ಜಿ, ತಮ್ಮ ಅಂತ ಜಪ ಮಾಡ್ತಿರ್ತಿರಲ್ಲ. ಹೆಂಡತಿ ಅನ್ನೋಳು ಒಬ್ಳು ಇದ್ದಾಳೆ ಅನ್ನೋ ಪರಿಜ್ಞಾನ ನಿಮ್ಗಿಲ್ವಾ ವಿವೇಕ್? ನನಗೆ ಹೆಂಡತಿ ಇದ್ದಾಳೆ ಅನ್ನೋ ಭಾವನೆ ಯಾವತ್ತಿಗೂ ಇತ್ತು ರಮ್ಯಾ. ಆದ್ರೆ ಕಾಲಿಲ್ದೇ ಇರೋ ಜೊತೆ ಎಂಥ ಸಂಸಾರ ಮಾಡೋದು ಅಂತ ತಾತ್ಸಾರ ಮಾಡಿದ್ ಯಾರು ರಮ್ಯಾ? ಯಾರು? ನೀನೇ ಅಲ್ವಾ?
ಅವತ್ತು ಮಾಡಿದ ತಿರಸ್ಕಾರದಿಂದ ಇವತ್ತಿನವರೆಗೂ ನೀನೇ ಅನುಭವಿಸ್ತಾ ಇದೀಯ. ರಮ್ಯಾ, ನಿನಗೊಂದು ಮಾತು ಹೇಳ. ತಾಯಿ ಆಗೋ ಭಾಗ್ಯ ಎಲ್ರಿಗೂ ಒಲಿದು ಬರಲ್ಲ. ಅದಕ್ಕೆ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ಬೇಕು. ದೇವ್ರು ಅಷ್ಟೇ ಪದೇ ಪದೇ ವರ ಕೊಡಲ್ಲ. ಆದ್ರೆ ಕೊಟ್ಟಾಗ ಅದನ್ನ ಹುಷಾರಾಗಿ ಜೋಪಾನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅರ್ಥ ಆಯ್ತಾ? ರಮ್ಯಾ, ತಾಯಿಯ ಪ್ರಾಮುಖ್ಯತೆ ಗೊತ್ತಿಲ್ಲದೆ ಇರೋರು ಯಾವತ್ತೂ ತಾಯಿ ಆಗೋದಕ್ಕಾಗಲ್ಲ. ಮೊದಲು ತಾಯಿ ಅಂದ್ರೆ ಏನು ಅಂತ ತಿಳ್ಕೊ. ಆಮೇಲೆ ನಿನಗೆ ತಾಯ್ತನದ ಗುಣಗಳು ಅರಿವಾಗ್ತಾ ಹೋಗುತ್ತೆ. ಜೂನಿಯರ್ ಧರ್ಮಾಧಿಕಾರಿ ಬರ್ತಾ ಇದ್ದಾನೆ ಅಂತ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇಷ್ಟು ದಿವಸ ರಾಧಿಕಾನ ಮನೆಯವರೆಲ್ಲ ತಲೆ ಮೇಲೆ ಕುಡಿಸ್ಕೊಂಡು ಓಡಾಡ್ತಾ ಇದ್ರು. ಈಗ ಊರು ತುಂಬ ಮೆರವಣಿಗೆ ಮಾಡಿಸ್ಬಿಡ್ತಾರೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಮಾತು ನಮ್ಮ ವಿಷಯದಲ್ಲಿ ನಿಜ ಆಯ್ತು. ಮಹಾಭಾರತದಲ್ಲಿ ಕುಂತಿ ಮಕ್ಕಳಿಗೆ ಕೊನೆಗಾದ್ರೂ ರಾಜ್ಯ ಸಿಕ್ತು. ಆದ್ರೆ ನಿನಗೆ ಚಿಪ್ಪೆ ಗಟ್ಟಿ ಬಿಡು. ಡ್ಯಾಡ್, ಧರ್ಮಾಧಿಕಾರಿಗೆ ಮಗು ಹುಟ್ಟಿದ್ರೆ ತಾನೆ ನೋಡು ಪ್ರದೀಪ, ಈ ವಿಷಯದಲ್ಲಿ ತಿಳಿಗೇಡಿ ಥರ ಆಡಕ್ ಹೋಗ್ಬೇಡ ನೀನು. ಈಗ ನೀನು ಮಾಡಿರೋ ಅವಾಂತರಗಳೇ ಹಾಸಿ ಹೊತ್ಕೊಳ್ಳೋಷ್ಟಾಗಿದೆ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲೂ ನೆಲೆ ಸಿಗಲ್ಲ. ಹಾಗಾಗಿ ಹೋಗ್ತೀಯ ನೀನು. ಆದ್ರೆ ಹುಟ್ಟಿದ ಮಗುಗೆ ಹ್ಯಾಪಿ ಬರ್ಡೇ ಹೇಳು ಅಂತೀರಾ? ಏನು ಮಾತಾಡಿದ್ರು ಭಯ ಆಗುತ್ತೆ ಕಣ ನನಗೆ. ಆ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟಿದ್ಯಾ ನನ್ನನ್ನ. ಏನೇ ಕೆಲಸ ಮಾಡಿದ್ರು ಅದನ್ನ ಪ್ಲಾನ್ ಆಗಿ ಮಾಡಬೇಕು ಅನ್ನೋದನ್ನ ಕೊನೆಗೂ ಕಲೀಲೇ ಇಲ್ಲ ನೀನು. ಹೆಂಡತಿನ ತವರು ಮನೆ ಕಳಿಸ್ಬಿಟ್ಟು ರಮ್ಯಾ ಸರಿಗೆ ಹಿಡ್ಕೊಂಡು ಓಡಾಡ್ಬಿಟ್ರೆ ಏನ್ ಬಂತು?